ಈಗ ಬಂದಿದ್ದೀವಿ ಹೊಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಇದೆ ದೇವಸ್ಥಾನ ಚೆನ್ನಾಗಿದೆ. ತಾತನ ಇಲ್ಲಿಗೆ ದೇವ್ರ ತಕ ಬರೋರು ಬಾಯಿ ನಮನ ಮಾನಕ್ಕಲ್ಲ. ಚಕ್ಲಿ ತುಂಬಾ ಲೇಟ್ ಆದ್ರೆ ಆಚೆಯಿಂದ ನಮಸ್ಕಾರ ಮಾಡ್ಕೊಂಡು ಬರೋದಷ್ಟೇ. ಸರಿ ಸರಿ ಬಾಯ್ ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಈಗ ಬಂದಿದ್ದೀವಿ ಹೊಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ. 4ನೇದು ಎಲ್ಲ ನಮ್ಮ ಅಜ್ಜಿ ಊರಿಗೆ 10 ಮಿನಿಟ್ಸ್ ಅಷ್ಟೇ. ಹಾಂ, ಅಮ್ಮನ ಕೇಳಿ ಅಮ್ಮಂಗೆ ಹೆಂಗೆ ಅನಿಸ್ತೈತೆ? ಹೇಗೆ ಅನಿಸ್ತಾ ಇದೆಯಮ್ಮ? ಚೆನ್ನಾಗಿ ಬೇಗ ಬೇಗ ದರ್ಶನ ಆಗ್ತಾ ಇದೆ. ನಾವು 3 ಕಡೆ ಹೋಗಿದ್ವಿ ಅಂದ್ರೆ ಅಪ್ಪ ಹೌದಾ ಪರವಾಗಿಲ್ಲ ಬೇಗ ಬೇಗ ಹೋಗಿದ್ದೀರಾ ಅಂತ. ಈ ಗೌಡಿಗೆರೆಗೂ ಹೋಗಿದ್ವಿ ಅಂದ್ರೆ ಗೌಡಿಗೆರೆ ಶಾಕ್ ಆಗ್ಬಿಡ್ತಾರ ಅಪ್ಪ. ಇವಾಗ ಹೋಗ್ಬೋದೇನೋ ನೋಡಿ. ಇನ್ನೇನು ಕ್ಲೋಸ್ ಆಗೋ ಟೈಮ್ ಆ್ಯಕ್ಚುಲಿ 1:30ಗೆ, ಒಂದು ಹಾಫ್ ಆನ್ ಅವರ್ ಇರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ ಆಲ್ರೆಡಿ. ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಪೋಸಿಟು ಈ ಬ್ಯೂಟಿಫುಲ್ ವ್ಯೂ. ಇಲ್ಲಿ ಅಲ್ಲಿ 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 ಗೊತ್ತಾಯ್ತು ನೋಡಿ. ಈ ಕಡೆ ಇಲ್ಲಿಗೆ ಹತ್ತದ ನೋಡಿ, ಹತ್ತದ ನೋಡಿ. ಅಲ್ಲಿ 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 ಇದೆ ದೇವಸ್ಥಾನ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಮ್ಮೂರು 2-3 ಇಯರ್ಸ್ ಅಲ್ಲ, 4 ಇಯರ್ಸ್ ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇತ್ತಲ್ಲ, ಅವಾಗ ಇದೆಲ್ಲ ಫುಲ್ಲು ಕುಸ್ತು ಹೋಗಿ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು. ಇಲ್ಲಿವರೆಗೂ ಇತ್ತು ಹೊಳೆ, ಇದನ್ನ ಎಕ್ಸ್ಟೆಂಡ್ ಮಾಡಿ ಇದನ್ನು ಕಟ್ಟಿದ್ದಾರೆ ಇವಾಗ. ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಇದ್ಲೇ ನೋಡಿ ಮೇನ್ ರೋಡ್, ಅದು ಹೈವೇ ಕಾಣಿಸ್ತಾ ಇದೆ. ಇಲ್ಲೇ ಹೊಳೆ ಇದೆ ನೋಡಿ ಮುಂದೆ. ಈ ಕಾಂಪೌಂಡಿಂದ ಆಚೆ ಹೊಳೆ ಇರೋದು. ಇವಾಗ ಅಷ್ಟು ಇದಾಗಿ ಕಾಣ್ತಾ ಇಲ್ಲ. ತುಂಬ ಇಲ್ಲ ನೀರು ತುಂಬ ಇಲ್ಲ. ತಾತನ ಇಲ್ಲಿಗೆ ದೇವ್ರ ತಕ ಬರೋರು ಸುಮಾರು ಮದುವೆಗಳಾಯ್ತದೆ. ಈಗ ಇಷ್ಟೆಲ್ಲ ಮಾಡಿದ್ರು, ಅವಾಗ ಹಿಂಗೆಲ್ಲ ಏನಿರಲಿಲ್ಲ. ದೇವಸ್ಥಾನ ಮಾತ್ರ ಇದ್ದಿತ್ತು, ಇವಾಗೆಲ್ಲ ಹೊಸದಾಗಿ ಮಾಡಿರೋದಿದ್ದಾರೆ. ಮೇಘ ನಾವು ಜಲ್ದಿ ಇಲ್ಲಿ ಗೋಶಾಲೆ ಇದೆ. ಯಾಕೆ ನಾನು ಕುಡ್ದಿಲ್ಲ ನೀನು? ಮಣ್ಣು ತಿನ್ಬೇಡ ಕಣ. ಯಾಕೋ ಹುಡುಗನ ಇದು ಹುಡುಗನೇ ಮಣ್ಣು ತಿಂತಿರೋದು ನೀನು? ಏನಿದು ಕರ್ಮ್ ಕರ್ಮ್ ಯಾಕೆ? ಅದ್ರದ್ದು ಇದು ಕರು ಮಣ್ಣು ತಿಂತೈತೆ ಇದು. ಯಾಕೋ ಮಣ್ಣು ತಿನ್ನೋದು ನೀನು? ಓಕೆ, ಗಂಟೆ ಕಟ್ಕೊಂಡ್ಬಿಟ್ಟಿದ್ಯಾ? ನೀನು ಬರ್ತಾರೆ ಅಂತ ಗೊತ್ತಾಗಿ ಅಂತನಾ ಏನು? ಗಂಟೆ ಕಟ್ಕೊಂಡು ನೋಡಿ, ಇಲ್ಲಿ ಕರುಮ್ ಕರುಮ್ ಅಂತೈತೆ ಮಣ್ಣು. ಅದು ಚಕ್ಲಿ ತಿನ್ನೋ ಥರ, ಬಾಯಿ ನಮನ ಮಾನಕ್ಕಲ್ಲ. ಚಕ್ಲಿ ತಿನ್ನೋ ಥರ ಕರುಮ್ ಕರುಮ್ ಅನಿಸ್ತೈತೆ ಅದು.
ಹೇಳ್ಬೇಕು ನಿಮಗೆ ಮಂಟಿನ ಫೈನಲ್ ಸ್ಪಾಟ್ ಡೆಸ್ಟಿನೇಷನ್ ಗೌಡಗೆರೆಗೆ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಎಲ್ಲ ಕಡೆ ದರ್ಶನ ಗೊತ್ತಿಲ್ಲ, ಹಾಂ ನೋಡ್ಬೇಕು. ನೋಡೋಣ. 2 ಅವರ್ ಅಂತೂ ಮಿನಿಮಮ್. 2 ಅವರಲ್ಲಿ ಆದರೆ ಓಕೆ. ತುಂಬ ಲೇಟ್ ಆದರೆ ಆಚೆಯಿಂದ ನಮಸ್ಕಾರ ಮಾಡ್ಕೊಂಡು ಬರೋದಷ್ಟೇ. ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ರಶ್ ಇದೆ ಸಿಕ್ಕಾಪಟ್ಟೆ. ಇದು ಕಾಯಿ ಕಟ್ಟೋದೆಲ್ಲ ಏನೂ ಇರಲಿಲ್ಲ, ಇಲ್ಲೆಲ್ಲ ಫ್ರೀ ಜಾಗನೇ ಇತ್ತು. ಇಷ್ಟೊಂದೆಲ್ಲ ಕಾಯೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಿ ಇದೆ. ಪ್ರಸಾದಕ್ಕೆ ವೇಟಿಂಗ್ ನಾವು. ಅವರು ವೇಟಿಂಗ್. ಹೌದು, 1/2 ಅವರಲ್ಲಿ ಆಯಿತು ದರ್ಶನ. ಇವತ್ತು ರಶ್ ಇದ್ರು. ದರ್ಶನ ತುಂಬ ಚೆನ್ನಾಗಾಯ್ತು, ಬೇಗ ಆಯಿತು. 1 ಅವರ್ಗೆಲ್ಲ ಆಯಿತು. ದರ್ಶನ ಮಾಡಿ ಊಟ ಮಾಡ್ಕೊಂಡು ಆಚೆಗೆ ಬಂದ್ಬಿಟ್ವಿ. 1 ಅವರಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಆಚೆ ಬಂದಿದ್ದೀವಿ. ಎಷ್ಟು ಶಾಪ್ಸ್ ಇದೆ ನಂಗೆ ಇದೆಲ್ಲ ನೋಡಿ ಫುಲ್ ಶಾಕ್ ಆಗ್ತಾ ಇದೆ. ರಶ್ ಇದ್ರು ಕೂಡ ಬೇಗ ಲೈನ್ ಮೂವ್ ಆಯಿತು. ದರ್ಶನ ಆಯಿತು. ಹೌದು, ಕರೆಕ್ಟ್. ಮಳೆ ಶುರು ಆಗ್ತಾ ಇದೆ ಈಗ. ಕರೆಕ್ಟಾಗಿ ಶುರು ಆಗಿದೆ ಆಲ್ರೆಡಿ. ದೇವರ ದರ್ಶನ ಬಸಪ್ಪನ ನೋಡಕ್ಕೆ. ಹಾಂ, ಬಸ್ ಸ್ಟಾಪ್ ಅಲ್ಲೇ ಐತೆ. ಯಾವ ಕಡೆಯಿಂದ ಹೋಗ್ಬೇಕು? ಹಂಗಿಂದ ಹೋಗ್ಬೇಕಿತ್ತೇನೋ. ಬಸ್ ಸ್ಟಾಪ್ ಅಲ್ಲಲ್ಲ. ಒಂದ್ಸಲ ಒಳಗಬೇಕು. ಇಲ್ಲೇನೆ ಅಯ್ಯೋ, ಆಂಟಿ ನೋಡಿ ಬೈತಾ ಬಿದ್ದವ್ರೆ. ಆಂಟಿ ಬೈತಾ ಬಿದ್ದವ್ರೆ. ಏನೋ ಗೊತ್ತಿಲ್ಲ. ಎಷ್ಟು 2 ಇಯರ್ಸಿಂದ ತುಂಬ ಫೇಮಸ್ ಆಗಿಬಿಟ್ಟಿದೆ ದೇವಸ್ಥಾನ. ಅಂಗಡಿಗಳು ತುಂಬ ಆಗ್ಬಿಟ್ಟಿದೆ. ಇದೆಲ್ಲ ಮುಂಚೆ ಖಾಲಿ ಇತ್ತು. ಪ್ರಕಾಶ ಸಮುದ್ರ ಚಾಮಗೊಂಡು ಇವರು ಸಹ ಅನ್ನದಾನಕ್ಕಾಗಿ 100 ರೂಪಾಯಿ ಕಾಣಿಕೆ ಕೊಡೋದ್ರ ಮುಖಾಂತರ ಸೇವೆಯನ್ನು ಮಾಡಿದ್ದಾರೆ. ಇಷ್ಟೇ ತಾನೇ ಐತೆ ಮಮ್ಮಿದು ಯಾವುದು? ಇಲ್ಲೇ ಕಳಿಸ್ಬಿಡ್ತಾ ಇದ್ದೀವಿ. ಬಸ್ ಹತ್ತಿ ಬದ್ದೂರು ಗೌಡಗೆರೆ ಬಸ್ ಇದೆ. ನಮ್ಮ ಮಮ್ಮಿ ಮತ್ತೆ ಬೋರ್ಡೇ ಹಾಕಿಲ್ಲ ಅವರು. ಬೋರ್ಡ್ ಎಲ್ಲಿ ಅಮ್ಮ ಎಲ್ಲಿ? ಅಮ್ಮ ಅಲ್ಲಿ ಮತ್ತೆ ಇದು ಯಾವ ಬಸ್ ಅಂತೀರಾ? ಅದು ಕೂರಿಸ್ಬಿಟ್ಟು. ಇದಕ್ಕೆ ಹೋಗ್ಬಿಡೋದು ಅಂತ. ಹಾಂ ಆಂಟಿ ಓ ಕವರ್ಗಳು. ಬಾಯ್ ಹೋಗಿ ಬನ್ನಿ, ಹುಷಾರ್. ಬಾಯ್ ಹಾಂ. ಹೇಗಾಯಿತು ಎಲ್ಲ? ಚೆನ್ನಾಗಾಯ್ತು. ದರ್ಶನ ಎಲ್ಲ ಚೆನ್ನಾಗಿತ್ತಾ? ಸೂಪರ್. 1 ಅವರಲ್ಲಿ ಎಲ್ಲ ಆಗೋಯ್ತು ದರ್ಶನ. ಊಟ ನಾವು ಸ್ವಲ್ಪ ಓಡಾಡಿದ್ದು 1 ಅವರ್. ಶಾಪಿಂಗ್ ಸ್ವಲ್ಪ ಆಯಿತು.
ಎಲ್ಲ ಕಡೆನೂ ಫ್ರೀನೇ ಇತ್ತು. ಅದೇ 2:30-3 ಗಂಟೆ ಮೇಲೆ ಹೋದರೆ ಸ್ವಲ್ಪ ಈ ಥರ ಇರುತ್ತೆ ಈವ್ನಿಂಗ್ ಟೈಮ್. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ, ಮಳೆ ಬೇರೆ ಬರ್ತಾ ಇದೆ. ನಾ ಫಸ್ಟ್ ಟೈಮ್ ಬಂದಿದ್ದು ಗೌಡಿಗೆರೆ. ನಾ ಬಂದಿದ್ದೆ ಅವಾಗ ಇಷ್ಟು ಇಂಪ್ರೂವ್ ಇರಲಿಲ್ಲ, ಇವಾಗ ಇಷ್ಟು ತುಂಬ ಇದಾಗುತ್ತೆ. ಅಮ್ಮನೂ ಬಂದಿದ್ದಾರೆ ಚೆನ್ನಾಗಿದೆ. ಓಕೆ, ಅಮ್ಮ ಇಲ್ಲ ಹತ್ತುತ್ತಾರಂತೆ ಬಸ್ಸು ಬೆಂಗಳೂರಿಗೆ. ಯಾವಾಗಲೂ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ನೆಕ್ಸ್ಟ್ Bye ವ್ಲಾಗ್ bye. ಸಿಗೋಣ.